ಬಿಜೆಪಿಯಲ್ಲಿ ಆಂತರಿಕ ಕಲಹ ಇದೀಗ ದೆಹಲಿ ಮಟ್ಟಕ್ಕೆ ಹೋಗಿದೆ. ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದ ತಂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದೆ. 10 ದೂರುಗಳನ್ನು ತೆಗೆದುಕೊಂಡು ಹೋಗಿರುವಂತಹ ರೇಣುಕಾಚಾರ್ಯ ಹಲವು ನಾಯಕರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಸದ್ದು ಜೋರಾಗಿದ್ರೆ ಬಿಜೆಪಿಯಲ್ಲೂ ಅಸಮಾಧಾನ ಇರೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ಒಂದೊಂದು ಬಣ ಒಂದೊಂದು ಕಡೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಪಕ್ಷದಲ್ಲಿ ನಾವೇ ಗ್ರೇಟ್ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಈ ನಡುವೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲೂ ಭಿನ್ನಮತ ಭುಗಿಲೆದ್ದಿದೆ. ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಒಂದು ಟೀಮ್ ದೆಹಲಿಗೆ ಭೇಟಿ ನೀಡಿದ್ದು ಸಂಚಲನ ಸೃಷ್ಟಿಸಿದೆ. ತಮ್ಮ ಜಿಲ್ಲೆಯ ಅಸಮಾಧಾನಿತ ಮುಖಂಡರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಮುಂದಾಗಿದ್ದಾರೆ. ಬಿಜೆಪಿಯಲ್ಲಿ ಮುಗಿಯದ ಸಿದ್ದೇಶ್ವರ್ ಮತ್ತು ರೇಣುಕಾ ಸಮರ. ದಾವಣಗೆರೆಯಲ್ಲಿ ಮಾಜಿ ಸಂಸದ GM ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಟೀಮ್ ಎಂಬಂತಾಗಿದೆ. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ಸಿದ್ದೇಶ್ವರ್ ಹುಟ್ಟುಹಬ್ಬದಲ್ಲಿ ಅಸಮಾಧಾನಿತರಿಗೆ ಯಡಿಯೂರಪ್ಪರೇ ಟಾರ್ಗೆಟ್ ಆಗಿದ್ರು. ಇದಕ್ಕೆ ರೇಣುಕಾಚಾರ್ಯ ಟೀಮ್ ಕೆರಳಿ ಕೆಂಡವಾಗಿತ್ತು. ಉಪಮುಖ್ಯಮಂತ್ರಿ ಆಗಲಿ ಕುಮಾರಸ್ವಾಮಿ ಮಾತಾಡಿದ್ದೇನೆ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂದೆ. ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಾನಲ್ಲ, 70 ಸೀಟರಿಂದ ಯಡಿಯೂರಪ್ಪನವರು ಹಣ ಮಾಡಿದ್ರು. ಸುಮ್ಮನಾದ. ಈ ಬೆಳವಣಿಗೆ ಬೆನ್ನಲ್ಲೇ ರೇಣುಕಾಚಾರ್ಯ, ಚನ್ನಗಿರಿ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನಪ್ಪ ಸೇರಿದಂತೆ ಒಟ್ಟು 10ಕ್ಕೂ ಹೆಚ್ಚು ಮುಖಂಡರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ತಮ್ಮದೇ ಪಕ್ಷದ ಹಲವು ನಾಯಕರ ವಿರುದ್ಧ ದೂರು ನೀಡಿದ್ದಾರೆ. ಯಾರು ದಾವಣಗೆರೆಗೆ ಬಂದಂಥ ಸಂದರ್ಭದಲ್ಲಿ ಹುಟ್ಟುಹಬ್ಬ ಸಂಭ್ರಮ ಮಾಡಿಕೊಳ್ಳಬೇಡಲ್ಲ. ಆ ಹುಟ್ಟುಹಬ್ಬ ನೆಪದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರನ್ನ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವ್ರು ಹುಟ್ಟುಹಬ್ಬ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ, ಅದಕ್ಕೆ ಯಾವುದೂ ಇದಿಲ್ಲ. ಆದರೆ ಹುಟ್ಟುಹಬ್ಬ ನೆಪದಲ್ಲಿ ಅನಗತ್ಯವಾಗಿ ನಾಯಕರನ್ನ ಟೀಕೆ ಮಾಡೋದು ತಪ್ಪು. ಅದರೆಲ್ಲ ನಾಯಕರ ಗಮನಕ್ಕೆ ಬಂದಿದೆ. ಇನ್ನು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣರನ್ನ ರೇಣುಕಾಚಾರ್ಯ ಟೀಮ್ ಭೇಟಿ ಮಾಡಿತು. ರಾಜ್ಯದ ಬಿಜೆಪಿ ವಿದ್ಯಮಾನಗಳು, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ, ಭಿನ್ನಮತೀಯ ನಾಯಕರ ವಿಚಾರವನ್ನ ಸೋಮಣ್ಣ ಬಳಿ ರೇಣುಕಾಚಾರ್ಯ ಚರ್ಚಿಸಿದ್ದಾರೆ. ಹಾಗೆ ಹೈಕಮಾಂಡ್ನ ಹಲವು ನಾಯಕರ ಭೇಟಿ ಮಾಡಿರೋದಾಗೂ ತಿಳಿದು ಬಂದಿದೆ. ಇನ್ನು ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಬಲಿಷ್ಠವಾಗಿ ಸಂಘಟನೆ ಆಗ್ತಿದೆ. ಮುಂಬರೋ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಿಲ್ಲಿ ಯಾತ್ರೆ ಬಗ್ಗೆ ಮಾತನಾಡಿರೋ ರೇಣುಕಾಚಾರ್ಯ, ನಾನ್ ದೂರು ಕೊಡೋಕ್ ಬಂದಿಲ್ಲ ಅಂತಿದ್ದಾರೆ. ನಾವು ಯಾರ ವಿರುದ್ಧ ದೂರು ಕೊಡೋಕೆ ಬಂದಿಲ್ಲ. ಅರೆ ರಾಜ್ಯದ ಅಧ್ಯಕ್ಷ ಸಮರ್ಥನೆ ಮಾಡ್ಕೊಳ್ಳೋದು, DK ಶಿವಕುಮಾರ್ ಸಿದ್ದರಾಮಯ್ಯ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗತ್ತಾ? ರಾಜ್ಯದ ಅಧ್ಯಕ್ಷ ನಮಗೆ ಅವರು ಒಳ್ಳೆ ಸಂಘಟನೆ ಮಾಡಿದರೆ, ಹೋರಾಟ ಮಾಡ್ತಿದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತೀವಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಮರು ನೇಮಕ ಅಂತ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ರೇಣುಕಾಚಾರ್ಯ ದೆಹಲಿ ಭೇಟಿ ಕುತೂಹಲಕ್ಕೆ ಕಾರಣವಾಗಿದೆ. ಮಹೇಶ್ ಈರಣ್ಣ, TV9 ನವದೆಹಲಿ.